ನನ್ನ ಕಾಸ್ಟ್ಯೂಮ್ ಚೆನ್ನಾಗಿದ್ಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಹಿಮೇಶ್ ಮೂವಿಲ್ ಕಪ್ಪೆರಾಯ ಹಿಂಗೆ ಆಡೋದು. ಅದಕ್ಕೆ ನನ್ನ ಫೋನ್ ಹೆಂಗೆ ಕೊಟ್ಟಿದ್ನಿ ನಾನು. ನೋಡಿ ಇವತ್ತು ಹೇಗೆ ರೆಡಿ ಆಗಿದ್ದೀನಿ, ಕಾಸ್ಟ್ಯೂಮ್ ಚೆನ್ನಾಗಿದೆಯಾ ಅಲ್ವಾ ಅಂತ ಕಮೆಂಟ್ ಮಾಡಿ. ಮತ್ತು ಈಗ ಅಮ್ಮ ಅಡುಗೆ ಮನೇಲಿ ಏನು ಮಾಡ್ತೀರಾ ಅಂತ ಕೇಳೋಣ ಬನ್ನಿ. ಏನು ಅಡುಗೆ ಮಾಡ್ತಿದ್ಯಾ? ಮಾಮೂಲಿ ಆಮ್ಲೆಟ್. ಆಮ್ಲೆಟ್ ಏನು ಹಾಕ್ತಿದ್ಯಾ? ಬೆಣ್ಣೆ, ಗೈಸ್ ನೋಡಿ ಇವತ್ತು ಹೇಗೆ ರೆಡಿ ಆಗಿದ್ದೀನಿ, ನನ್ನ ಕಾಸ್ಟ್ಯೂಮ್ ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಮತ್ತು ಇವತ್ತು ಅಮ್ಮ ಅಡುಗೆ ಮನೇಲಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಅಮ್ಮ ಏನು ಮಾಡ್ತಿದ್ಯಾ? ಆಮ್ಲೆಟ್. ಆಮ್ಲೆಟ್ ಏನು ಹಾಕಿದ್ಯಾ? ಫಸ್ಟು ಆಮ್ಲೆಟ್ ಹಾಕಿದ್ದೀನಿ. ಏನಮ್ಮ ನಮ್ಮ ಫ್ರೆಂಡ್ಸಿಗೆ ಗೊತ್ತಾಗಬೇಕು. ನಾನಿವತ್ತು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಮೊಟ್ಟೆಲಿ ಆಮ್ಲೆಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಸ್ಟಾರ್ಟ್ ಮಾಡಿ. ಆಮೇಲೆ ಆ ಆಮ್ಲೆಟ್ಗೆ ಈ ತರ ಅಂತಿದ್ದಂಗೆನೆ ಕಿತ್ತೋಗ್ತಾ ಇತ್ತು, ಬೆಂದಿಲ್ಲ. ಮತ್ತೆ ಸ್ವೀಟ್ ಕಾರ್ನ್ ಹಾಕಿದ್ದೀನಿ. ನೀವೆಲ್ಲ ತಿಂದಿದ್ದೀರಾ ಮೊಟ್ಟೆ ಆಮ್ಲೆಟ್? ಇಟ್ಸ್ ವೆರಿ ಸ್ಪೆಷಲ್. ಹಾಗೆ ಇವತ್ತು ಎಲ್ರಿಗೂ ಏಕಾದಶಿ ಹಬ್ಬದ ಶುಭಾಶಯಗಳು. ಇವತ್ತು ಏಕಾದಶಿನ? ಇವತ್ತು ಏಕಾದಶಿ ಅಂತೆ. ಸೊ ಮನೇಲಿ ಏನೇನು ಮಾಡಿದ್ದೀರಾ ಗೊತ್ತಿಲ್ಲ. ಈಗ ಇದನ್ನ ಹಿಂಗೆ ದಬ್ಬುಯ್ಬೇಕು. ಹಿಂಗೆ ತಿರುವಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇರಬೇಕು ಅಕ್ಕಪಕ್ಕದಲ್ಲಿರೋರು, ಇಲ್ಲ ಅಂದ್ರೆ ಸಪ್ ಅಂತ ನಿಮ್ಗೆ ಹೆಚ್ಚಿಬಿಡುತ್ತೆ. ಓಕೆ ಇನ್ನೊಂದು ಕಟ್ ಮಾಡಿ ಸಾಕಿದ್ದು. ಒಳ್ಳೆ ಪಾಪ್ಕಾರ್ನ್ ಸ್ಮೆಲ್ ಬರ್ತೈತೆ ಫ್ರೆಂಡ್ಸ್ ಇದು. ಏನಮ್ಮ ಏನು ಹೇಳ್ಬೇಕಂತ. ತುಂಬಾ ಜನ ತುಂಬಾ ದಿನದಿಂದ ಕೇಳ್ತಾ ಇದ್ರು ಹೋಮ್ ಟೂರ್ ಮಾಡಿ ನಿಮ್ಮ ಮನೆ ಯಾವ ತರ ಇದೆ, ಯಾವ ತರ ಅರೇಂಜ್ ಮಾಡಿದ್ದೀರಾ ಅಂತ. ಟೈಮೇ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಏಕಾದಶಿ ಆಗಿರೋದ್ರಿಂದ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಿಮಗೂ ಕೂಡ ಯಾರಿಗೆಲ್ಲ ಇಷ್ಟ ಇದೆ ನನ್ನ ಫಾಲೋವರ್ಸು ಹೋಮ್ ಟೂರ್ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೋಮ್ ಟೂರ್ ಮಾಡ್ತೀವಿ. ಫ್ರೆಂಡ್ಸ್ ಬಬಲ್ ನೋಡಿ ಹೆಂಗ್ ಬರ್ತಾ ಇದೆ. ಮತ್ತೆ ಇದು ಆಮ್ಲೆಟ್ ಹಾಕಿದಾಗ ಇದನ್ನೆಲ್ಲ ಕ್ರ್ಯಾಕ್ ಮಾಡಬೇಕು. ಒಂದು ನಿಮಿಷ ರೆಡಿ. ಇದು ಮಾಡ್ಬೇಕಾದ್ರೆ ಈ ಥರ ಇದ್ದಾಗ ಈ ಥರ ಕ್ಯಾಪ್ ಮುಚ್ಚಿಬಿಟ್ರೆ ನೀಟಾಗಿ ಬೇರೆ ಥರನೇ ಬರುತ್ತೆ ನೋಡಿ. ಈಗ ನೋಡಿ ಇದಾಗಿರೋ ಸ್ಟ್ರೆಚ್ಚರೇ ಬೇರೆ ಥರ ಆಗಿರುತ್ತೆ, ನೀಟಾಗಿ ಬಂದ್ಬಿಡುತ್ತೆ. ದೋಸೆ ಥರ ಕಾಣ್ತಾ ಇತ್ತು ಲಾಸ್ಟಲ್ಲೆಲ್ಲ. ಈ ಆಮ್ಲೆಟ್ ಹಾಕ್ಬೇಕಾದ್ರೆ ಇದೊಂದು ತಲೆನೋವು, ಸಿಡ್ದು ಬಿಡುತ್ತೆ, ಸ್ಟವ್ ಎಲ್ಲ ಗಲೀಜಾಗುತ್ತೆ. ಇವತ್ತು ಸ್ಟವ್ ಕ್ಲೀನ್ ಮಾಡಿಲ್ಲ, ಆದರೂ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಕ್ಷಮಿಸಿ, ಏನು ಅನ್ಕೋಬೇಡಿ, ಬೇಡ ಕಮೆಂಟ್ ಹಾಕಬೇಡಿ. ಅರ್ಜೆಂಟ್ ಇರೋದ್ರಿಂದ ಇವತ್ತು ಇದು ಹಾಕ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಕ್ಲೀನ್ ಮಾಡಬೇಕು. ರೆಡಿ ತಿನ್ನಕ್ಕೆ? ರೆಡಿ. ಪಫ್ ಪಫ್ ಬರ್ತಾಯ್ತು ನೋಡಿ, ಎದ್ದೊಳ್ತಾಯ್ತು ಪಫ್. ಚೆನ್ನಾಗಿ ಕಣ. ಮೊಟ್ಟೆ ಕೋಳಿಯಿಂದ ಬರುತ್ತೆ. ಕೋಳಿ ಎಲ್ಲಿಂದ ಬರುತ್ತೆ? ಮೊಟ್ಟೆ ಇಲ್ಲ. ಅದಂಗೆ ಮೊಟ್ಟೆಯಿಂದನೇ ತಾನೇ ಮರಿ ಆಗೋದು. ಫಸ್ಟ್ ಕೋಳಿ ಅದು. ಕೋಳಿ ಮೊಟ್ಟೆ ಇಟ್ಟಿದ್ಮೇಲೆ ತಾನೇ ಮೊಟ್ಟೆ ಬರೋದು. ಹೌದು, ಅದರಿಂದ ಕೋಳಿ ಬರುತ್ತೆ. ಮೊಟ್ಟೆ ಒಳಗೆ ಅದೇನೋ ಯೋಕ್ ಬರುತ್ತಲ್ಲ, ಅದಂಗೆ? ಯೋಕೆನೆ ಯೋಕೆನೆ ಮರಿ ಆಗೋದು.
ಬಿಸಿ ಆದಾಗ ಹ್ಞೂ ಹೆಂಗಾಯ್ತು ನೋಡಿ ಇವಾಗ ಜಿಗಿ 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 ಅಂತ ಐತಿ. ಎಲ್ಲ ಕಣ್ಣು ಆಚೆ ಬರ್ತೈತೆ. ಕಟ್ಟಾಗ್ತೈತೆ. ಅದಕ್ಕೇನೆ ಬೆಣ್ಣೆ ಜಾಸ್ತಿ ಹಾಕ್ಬೇಕು. ಇವಳ ಹತ್ರ ಮಾತಾಡ್ಕೊಂಡು ಎಣ್ಣೆನೆ ಹಾಕ್ಲಿಲ್ಲ, ಬೆಣ್ಣೆನೆ ಹಾಕ್ಲಿಲ್ಲ. ಬೇಡವಾ ಎದ್ದೋಳ ಬೇಡವಾ ಅಂತ ಇತ್ತು. ಅಬ್ಬಾ ಸರಿ ಸರಿ ಸಮಾಧಾನ. ಅಯ್ಯೋ ಆ ಚಡ್ಡಿ ಉದ್ರೋಬೇಕು, ಅಲ್ಲಿಂದ ತಕ ಹೋಗ್ಕೊಂಡು ನೋಡ ಎಷ್ಟು ಲೂಸ್ ಐತದು. ಆದ್ರೂ ನಮ್ಮ ಹಳ್ಳಿ ಮೇಷ್ಟ್ರು ಮೂವಿಲಿ ಕಪ್ಪೆರಾಯ ಹಿಂಗೆ ಆಡೋದು, ಚಡ್ಡಿ ಯಾರು ಹಾಕೊಂಡು ಇಲ್ಲಿ ನೋಡೋಕ್ಕೂ ಹಂಗೆ ಅವಳೆ ಕಪ್ಪೆರಾಯ ಥರ. ಇವಳನ್ನ ನೋಡಿದವ್ರು ಯಾರನ ಊಟ ಹಾಕ್ತಾಳೋ ಇಲ್ವೋ ಅವ್ರ ಅಮ್ಮ ಅನ್ಬೇಕು, ಹಂಗೆ ಒಣಕೊಂಡವಳೆ. ಹೆಂಗಿದಾಳೆ ನೋಡಿ ಸಣ್ಣಗೆ. ನೀನ ಅಯ್ಯೋ ಬೆಳಗಿಂದ ಒಂದು 20 ಸಲ ಆಗೈತೆ ಕೇಳಿ. ಹೋಗಿ ತಿಂದುಬಿಡು. ಏನು ಪ್ಲಾಸ್ಟರ್ ವರ್ಕ್ ಮಾಡಿಕ್ಕಿದ್ದೀರಾ ಇಬ್ರು ಸೇರ್ಕೊಂಡು? ತೋರಿಸು, ಯಾರು ಮಾಡಿದ್ದು? ಅಕ್ಕ ನಾನು ಇಬ್ರು ಸೇರಿ ಕಲರಿಂಗ್ ಎಲ್ಲ ನಾನು ಮಾಡ್ದೆ. ಏನು ಕಾನ್ಸೆಪ್ಟ್ ಇದು? ಇದು ಸೈನ್ಸ್ ಇಂದು ಮೂವಿಂಗ್ ಥಿಂಗ್ ಅಥವಾ ಪ್ಲೇಸ್ ಏನಾದ್ರು. ನಾನು ಸೀಸದಲ್ಲಿ ಅಕ್ಕ ಟೂಪಿಕ್ ತಗೊಂಡು ಈ ಥರ ಹಾಕಿದಲ್ಲ, ಇಲ್ಲಿ ಮೂವ್ ಮಾಡ್ಬೋದು. ಒಂದು ಹುಡುಗ ಇಲ್ಲಿ ಕೈ ಇಟ್ಟು ಹಿಂಗೆ ಆಡ್ಸೋದು. ಹಾಂ, ಜಾರಬಂಡಿ ಆಡೋದು ಒಂದು ಬಿಡಬೇಕಾಯ್ತು. ಜಾರಬಂಡಿ ಅದು ಹುಡುಗನ ಮೂವ್ ಮಾಡೋಕ್ಕಾಗಲ್ಲ. ಗಡ್ಡೆ ಉದ್ದ ಇದ್ದರೆ ಹಿಂದ್ಗಡೆ ಹಿಡ್ಕೊಂಡು ಹಿಂಗೆ ಮೂವ್ ಮಾಡ್ಬೋದಿತ್ತು.